ಹಿರಿಯೂರಿನಲ್ಲಿ ಸಣ್ಣ ಚಿತ್ತಯ್ಯ ಪ್ರಚಾರದ ಭರಾಟೆ ಜೋರಾಗಿ ನಡೀತಾ ಇದೆ. ಮರಿಕಣಿವೆ ಡ್ಯಾಂಗೆ ಭೇಟಿ ನೀಡಿದ ಸಣ್ಣ ಚಿತ್ತಯ್ಯ. ಹಿರಿಯೂರಿನಲ್ಲಿ ಸಣ್ಣ ಚಿತ್ತಯ್ಯ ಪ್ರಚಾರದ ಭರಾಟೆ. ಮರಿಕಣಿವೆ ಡ್ಯಾಂಗೆ ಭೇಟಿ ನೀಡಿದ ಸಣ್ಣ ಚಿತ್ತಯ್ಯ. ಹಿರಿಯೂರಿನ ವಿವಿಪುರದಲ್ಲಿರುವಂತಹ ಡ್ಯಾಂಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಡ್ಯಾಂನಲ್ಲಿ ಗಂಗಾ ಮಾತೆಗೆ ಪೂಜೆ ಸಲ್ಲಿಸಿದಂತ ಸಣ್ಣ ಚಿತ್ತಯ್ಯ ಬಳಿಕ ಅಮ್ಮನಹಟ್ಟಿ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಭೇಟಿ. ರಂಗನಾಥ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಸಣ್ಣ ಚಿತ್ತಯ್ಯ. ಬಳಿಕ ಜನರ ಜೊತೆ ಸಮಾಲೋಚನೆ ನಡೆಸಿದ್ದಂತ ಸಣ್ಣ ಚಿತ್ತಯ್ಯ ಹಿರಿಯೂರಿನಲ್ಲಿ ಸಣ್ಣ ಚಿತ್ತಯ್ಯ ಪ್ರಚಾರದ ಭರಾಟೆ ಜೋರಾಗಿದೆ. ನಿನ್ನೆಂತನೂ ಕೂಡ ಗಮನಿಸ್ತಾ ಇದ್ದೀವಿ. ನಿನ್ನೆ ಬೆಳಗ್ಗೆಯಿಂದಾನೇ ಪ್ರಚಾರವನ್ನ ಆರಂಭ ಮಾಡಿ 2 ಸುತ್ತಿನ ಪ್ರಚಾರವನ್ನ ಮಾಡಿದರು ಹಿರಿಯೂರಿನ ಜಿಲ್ಲೆಯಲ್ಲಿ. ಸೊ ಅದಾದ್ಮೇಲೆ ಇದೀಗ ಹಿರಿಯೂರ ವಿವಿಪುರದಲ್ಲಿರುವಂತಹ ಡ್ಯಾಂಗೆ ಸಹಿತ ಭೇಟಿಯನ್ನ ಕೊಟ್ಟು ಅಲ್ಲಿ ಗಂಗಾ ಮಾತೆಗೆ ಪೂಜೆಯನ್ನ ಸಲ್ಲಿಸಿ ಪ್ರಚಾರದ ಅಬ್ಬರದಲ್ಲಿ ಮುಳುಗಿರುವಂಥದ್ದು ನೋಡಿ. ಒಂದು ಕಡೆ ಈಗಾಗಲೇ ಕಾಂಗ್ರೆಸ್ಸು ಇದೇ ಅಭ್ಯರ್ಥಿ ಆಯ್ಕೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾವುದೇ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ. ಯಾಕಂದ್ರೆ ಈಗಾಗಲೇ ಆಕಾಂಕ್ಷಿ ಆಗಿದ್ದಾರೆ, ಟಿಕೆಟ್ನ ಆಕಾಂಕ್ಷಿ ಆಗಿರುವಂತದ್ದು ಇವರು. ನಿರೀಕ್ಷಿತವಾಗಿ ದೈವೀಕ್ಷೆ ಬಂದಿದೆ. ನಿಮ್ಮೊಟ್ಟಿಗೆ ಅವರ ಪ್ರತಿನಿಧಿಯಾಗಿ ನಾನಿದ್ದೀನಿ. ನಾನು ಸುಳ್ಳು ಭರವಸೆ ಕೊಡಕ್ ಹೋಗಲ್ಲ. ತಾಯಿ ಅನುಗ್ರಹ ಅವತ್ತು ದೇವಸ್ಥಾನಕ್ಕೆ ಬಂದಾಗೇನೆ ಒಂದು ಅವಕಾಶ ಸಿಕ್ಕಿದೆ. ಯಾಕೆ ಈ ಕೆಳಗಡೆ ಬಹಳ 61 ಎಕರೆ ಎಲ್ಲ ನಮ್ಮ KRS ಕೆಳಗಡೆ ಐತಲ್ಲ ಬೃಂದಾವನ ಗಾರ್ಡನ್ ಅಂತ ಯಾಕೆ ಮಾಡಬಾರ್ದು ಅಂತ ಯೋಚನೆ ಮಾಡಿ ಆಯಾಮ ಆಶೀರ್ವಾದದಿಂದ ಈಗಾಗಲೇ ಬೋರ್ಡ್ ಅಲ್ಲಿ ಇದನ್ನ ಇಂಪ್ರೂವ್ ಮಾಡೋದಕ್ಕೆ PPP ಮಾಡೋದ್ರಲ್ಲಿ ನಾನಿದ್ದಾಗಲೇ ಸೈನ್ ಹಾಕಿ ಅಪ್ರೂವ್ ಮಾಡಿ ಕೊಟ್ಟಿದ್ದೀನಿ. ಸುಳ್ಳು ಹೇಳಲ್ಲ. ಅದನ್ನ ಕಾರ್ಯಗತ ಮಾಡ್ಬೇಕಂತಂದ್ರೆ ಸಮರ್ಥವಾಗಿರೋರು ಇವಾಗ ಅವಕಾಶ ಬಂದಿದೆಯಲ್ಲ, ಅಲ್ಲಿ ಸುಧಾಕರ್ ಸಾಹೇಬ್ ಇಲ್ಲ, ಅವ್ರ ಜಾಗದಲ್ಲಿ ಸಮರ್ಥವಾಗಿರೋರು ಬಂದ್ರೆ ಈ ಕೆಲಸ ಆಗುತ್ತೆ. ಮತ್ತೆ ಹಿರಿಯೂರಿಂದ ಇಲ್ಲಿಗೆ ದೊಡ್ಡ ರೋಡ್ ಮಾಡ್ತೀವಿ, 4 ಲೈನು, ಅದನ್ನು ಯೋಜನೆ ಆಗಿದೆ. ಬಂದ್ರೆ ನೀವೆಲ್ಲ ನೋಡಿದ್ದೀರಾ. 2025 ಜನವರಿ 13,000 ಜನ ದೊಡ್ಡ ಟೆಂಟ್ ಹಾಕಿ ಹಬ್ಬ ಮಾಡಿದ್ರೆ ಅವತ್ತು ಅಮ್ಮ ಗಂಗಮ್ಮ ಅವತ್ತು ತುಂಬಿದ್ಲು. ನಾವು ಸಿಂಗಾರ ಮಾಡಿ ಮದುವೆಗಿತ್ತಿನ ಮಾಡಿ ಅವತ್ತು ನಿಮ್ಮ ಮುಂದೆ ನೀವೆಲ್ಲ ನೋಡ್ಕೊಳ್ರಿ ವಿವಿಪುರ ಅಂತಂದೇಳಿ ಗಂಗಮ್ಮನ್ನ ನಿಮ್ಮ ಸನ್ನಿಧಾನಕ್ಕೆ ಬಿಟ್ಬಿಟ್ಟಿದ್ದೀವಿ. 120 ವರ್ಷ ಆದ್ರೂ ಡ್ಯಾಮು ಈ ತರ ಕಂಟಿನ್ಯೂಸ್ ಆಗಿ ತುಂಬಿರ್ಲಿಲ್ಲ. ಬಿಕೋ ಅಂತ ಆಯ್ತು. ಅಲ್ಲಿ ಇವತ್ತು ಹೋಗಿ ನೋಡ್ರಿ, ಗಂಗಮ್ಮ ಕುಂದಾಡ್ತಾವಳೆ ನಿಮ್ಮ ಮನೆ ಮಗಳಾಗಿ. ಅದಕ್ಕೆ ಕಾರ್ಯಪುತ್ರರಾದ DK ಶಿವಕುಮಾರ್ ಸಾಹೇಬ್ರನ್ನ, ಸುಧಾಕರ್ ಸಾಹೇಬ್ರನ್ನ ನನ್ನ ಪರಿಶ್ರಮ ಅಷ್ಟೇ, ನಾನು MD ಆಗಿ ಕೆಲಸ ಮಾಡಿದೆ. ಅವ್ರು ನೆನೆಸ್ಕೊಳ್ತಾ ಸತ್ಯ ಹೇಳ್ತೀನಿ. ನಾನು ನಂಬಿದ್ದೀನಿ, ನನ್ನ ಬಸವಣ್ಣನ ಭಕ್ತ, ಕಾಯಕದಲ್ಲಿ ನಂಬಿಕೆ ಇಟ್ಟಿರೋನು. ಪ್ರಕೃತಿಯೇ ದೇವರು.